Hallelujah. Greet you all in the precious name of our Lord and Savior Jesus Christ. ನಮ್ಮ ರಕ್ಷಕನು ಒಡೆಯನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. Please turn your Bible to Ephesians 2nd chapter. ದಯಮಾಡಿ ನಿಮ್ಮ ಸತ್ಯವೇದಗಳು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನಕ್ಕೆ ತಿರುಗಿಸಿರಿ. Verse 8. 8ನೇ ವಚನಕ್ಕೆ ತಿರುಗಿಸಿ. For by grace are you saved through faith, and that not of yourself, it is a gift of God. ನಂಬಿಕೆ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ದಾನವೇ. Here Apostle Paul says, for by grace you are saved, not of yourself, it is a gift of God. ಇಲ್ಲಿ ಅಪೊಸ್ತಲ ಪೌಲನು ಹೇಳ್ತಾನೆ, ನಂಬಿಕೆ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದ್ದೀರಿ, ಆ ರಕ್ಷಣೆ ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ದಾನವೇ. Say after me, I am saved by grace through faith. ನನ್ನ ಹಿಂದೆ ಹೇಳ್ರಿ, ನಾನು ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇನೆ. Means grace provided salvation. ಅರ್ಥ ಏನಂದರೆ ಕೃಪೆ ನಮಗೆ ರಕ್ಷಣೆಯನ್ನು ಒದಗಿಸಿಕೊಟ್ಟಿದೆ. By faith we have taken. ನಾವು ನಂಬಿಕೆ ಮೂಲಕ ಅದನ್ನು ಹೊಂದಿಕೊಂಡಿದ್ದೇವೆ. Everything in this, new covenant, grace provides. All that you need, grace provides. ಈ ಹೊಸ ಒಡಂಬಡಿಕೆಯಲ್ಲಿ ಎಲ್ಲವೂ ನಮಗೆ ಕೃಪೆ ಒದಗಿಸಿಕೊಡ್ತದೆ. ನಾವು ಮಾಡಬೇಕಾದುದು ಇಷ್ಟೇ, ನಂಬಿಕೆ ಮೂಲಕ ಅದನ್ನು ಹೊಂದಿಕೊಳ್ಳಬೇಕು. We have to just believe. ನಾವು ನಂಬಬೇಕು. Example, victory over sin. ಉದಾಹರಣೆಗಾಗಿ ಪಾಪದ ಮೇಲೆ ಜಯ. How to live a holy life. ಹೇಗೆ ಪರಿಶುದ್ಧವಾದಂತ ಜೀವಿತ ಜೀವಿಸುವುದು. Should know what grace has done for your sin. ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಪಾಪಕ್ಕಾಗಿ ಕೃಪೆಯು ಏನು ಮಾಡಿದೆ. Jesus carried all our sin on himself. ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡನು. Hallelujah. Our old man is crucified. ನಮ್ಮ ಹಳೆ ಮನುಷ್ಯನು ಕ್ರಿಸ್ತನೊಂದಿಗೆ ಕ್ರೂಜೆಗೆ ಹಾಕಲ್ಪಟ್ಟಿದ್ದಾನೆ. It's very difficult job. ಇದು ಬಹಳ ಕಷ್ಟವಾದಂತ ಕೆಲಸ. Grace has done. ಅದು ಕೃಪೆಯು ಮಾಡಿದೆ. So we believe today we are dead to sin. ಇವತ್ತು ನಾವು ನಂಬ್ತೇವೆ, ಪಾಪದ ಪಾಲಿಗೆ ನಾವು ಸತ್ತಿದ್ದೇವೆ. Now I am teaching about money. ಈಗ ನಾನು ನಿಮಗೆ ಹಣದ ವಿಷಯವಾಗಿ ಕಲಿಸ್ತಾ ಇದ್ದೇನೆ. Hallelujah. Hallelujah. How grace provided riches. ಹೇಗೆ ಕೃಪೆ ನಮಗೆ ಶ್ರೀಮಂತಿಕೆಯನ್ನು ಒದಗಿಸಿಕೊಟ್ಟಿದೆ. Bible says blessings of the Lord makes a man rich. ಸತ್ಯವೇದ ಹೇಳ್ತದೆ, ದೇವರ ಆಶೀರ್ವಾದಗಳು ಒಬ್ಬ ಮನುಷ್ಯನನ್ನು ಶ್ರೀಮಂತನಾಗಿ ಮಾಡ್ತದೆ. Hallelujah. Hallelujah. Say in English, blessings of the Lord has made me rich. ನನ್ನ ಹಿಂದೆ ಹೇಳ್ರಿ, ದೇವರ ಆಶೀರ್ವಾದವು ನನ್ನನ್ನು ಶ್ರೀಮಂತನಾಗಿ ಮಾಡಿದೆ. Now all that you and I have to do is understand how the grace has provided blessings. ಈಗ ನಾವು ನೀವು ಮಾಡಬೇಕಾದದ್ದು ಇಷ್ಟೇ, ಹೇಗೆ ಕೃಪೆಯು ಶ್ರೀಮಂತಿಕೆಯನ್ನು ಒದಗಿಸಿಕೊಟ್ಟಿದೆ. Hallelujah. Hallelujah. Bible says Christ has redeemed us from the curse of the law so that the blessings of Abraham will flow in our life. ಸತ್ಯವೇದ ಹೇಳ್ತದೆ, ಕ್ರಿಸ್ತನು ನಮ್ಮನ್ನು ಎಲ್ಲಾ ಧರ್ಮಶಾಸ್ತ್ರದ ಶಾಪಗಳಿಂದ ಬಿಡಿಸಿದ್ದಾನೆ, ಎಲ್ಲಾ ಅಬ್ರಹಾಮನ ಆಶೀರ್ವಾದಗಳು ನಮ್ಮ ಮೇಲೆ ಬರುವಂತೆ. Say after me, Christ has redeemed me from the curse of the law so that blessings of Abraham will flow in my life. ನನ್ನ ಹಿಂದೆ ಹೇಳ್ರಿ, ನನ್ನ ಕ್ರಿಸ್ತನು ನನ್ನನ್ನು ಧರ್ಮಶಾಸ್ತ್ರದ ಎಲ್ಲಾ ಶಾಪಗಳಿಂದ ಬಿಡಿಸಿದ ಕಾರಣ ಅಬ್ರಹಾಮನ ಆಶೀರ್ವಾದಗಳು ನನ್ನ ಜೀವಿತದ ಮೇಲೆ ಹರಿಯುತ್ತದೆ. So I explain to you what is this blessing of Abraham. ನಾನು ನಿಮಗೆ ವಿವರಿಸಿ ಹೇಳಿದ್ದೇನೆ, ಅಬ್ರಹಾಮನ ಆಶೀರ್ವಾದ ಅಂದರೆ ಏನು. It does not begin with Abraham. ಅದು ಅಬ್ರಹಾಮನಿಂದ ಪ್ರಾರಂಭವಾಗಲಿಲ್ಲ. It's an original blessing which is written in Genesis 1st chapter. ಅದು ಆದಿಕಾಂಡ ಮೊದಲನೇ ಅಧ್ಯಾಯದಲ್ಲಿ ಬರೆದಂತ ಮೂಲವಾದಂತ ಆಶೀರ್ವಾದಗಳಾಗಿವೆ. Noah's children carried it. ನೋಹನ ಮಕ್ಕಳು ಇದನ್ನು ಹೊತ್ತುಕೊಂಡು ಬಂದರು. Through Melchizedek it was transferred to Abraham. ಮೆಲ್ಕಿಸೆದೆಕನ ಮೂಲಕ ಅಬ್ರಹಾಮನಿಗೆ ಅದು ವರ್ಗಾವಣೆವಾಯಿತು. And today, just like Melchizedek, we have a Jesus Christ our high priest. ಹೇಗೆ ಮೆಲ್ಕಿಸೆದೆಕನು ಇದ್ದನು, ಹಾಗೆ ಇಂದು ನಮಗೆ ಯೇಸು ಕ್ರಿಸ್ತನಿದ್ದಾನೆ. So we get
all the blessings through Christ. ಹಾಗೆ ನಮಗೆ ಕೂಡ ಯೇಸು ಕ್ರಿಸ್ತನ ಮೂಲಕ ಆಶೀರ್ವಾದಗಳು ಬರ್ತದೆ. Come with me to Genesis first chapter. ನಮ್ಮೊಂದಿಗೆ ಆದಿಕಾಂಡ ಮೊದಲನೇ ಅಧ್ಯಾಯಕ್ಕೆ We'll ಬನ್ನಿರಿ. understand that from the first chapter it has more information. ನಾವು ಮೊದಲನೇ ಅಧ್ಯಾಯದಿಂದ ನಾವು ಅರ್ಥ ಮಾಡಿಕೊಳ್ಳುವ ಇಲ್ಲಿ ಐತಿಹಾಸಿಕ ವಿವರಣೆ ಇದೆ. You know, understand what is this blessing. ಅರ್ಥ ಮಾಡಿಕೊಳ್ಳಿ ಈ ಆಶೀರ್ವಾದಗಳು ಏನಾಗಿವೆ, How blessing operates. ಹೇಗೆ ಆಶೀರ್ವಾದಗಳು ಕಾರ್ಯ ಮಾಡ್ತದೆ. If you know there is a principle, ಕೆಲವು ನಿಯಮಗಳಿವೆ. it is a principle of interpretation. They say principles from the beginning. ಇದು ನಿಯಮಗಳಿಗೆ ಪ್ರಾರಂಭದಿಂದ ಇದ್ದಂತ ನಿಯಮಗಳು ಎಂಬುದಾಗಿ ಅದಕ್ಕೆ ಅರ್ಥ ಕೊಡ್ತದೆ. Any word which comes first time, there you get more information. ಯಾವುದೇ ಪದ ಮೊದಲನೇ ಬಾರಿಗೆ ಎಲ್ಲಿ ಬರ್ತದೋ ಅಲ್ಲಿ ನಿಮಗೆ ಹೆಚ್ಚಾದ ವಿವರಣೆ ಸಿಗ್ತದೆ. So first 3 chapters in Bible has all that man is needed for the whole life. ಮನುಷ್ಯನ ಜೀವಿತಕ್ಕಾಗಿ ಬೇಕಾಗಿರುವ ಎಲ್ಲವೂ ಆದಿಕಾಂಡ ಮೊದಲನೇ 3 ಅಧ್ಯಾಯದಲ್ಲಿ ಇದೆ. Now let's read verse 26. ನಾವು 26ನೇ ವಚನವನ್ನು ಓದಿಕೊಳ್ಳುವ. Genesis 1:26. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ. And God said, let us make man in our image, after our likeness, and let them have dominion over the fish of the sea, and over the fowl of the air, over the cattle, over all the earth, and over every creeping thing that creepeth upon the earth. ತರುವಾಯ ದೇವರು ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ, ಅವರು ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದು ಕ್ರಿಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. You know, before Adam was created, God said it. ದೇವರು ಆದಾಮನನ್ನು ಸೃಷ್ಟಿ ಮಾಡೋಕ್ಕಿಂತ ಮೊದಲೇ ಇದನ್ನು ಹೇಳಿದನು. Hallelujah. Are you with me? ನೀವು ನಮ್ಮೊಂದಿಗಿದ್ದೀರಾ? Keep this in mind. ಇದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. Verse 26, when God spoke, Adam was not there. ಈ 26ನೇ ವರ್ಷದಲ್ಲಿ ದೇವರು ಮಾತನಾಡುವಾಗ ಆದಾಮನು ಅಲ್ಲಿ ಇರಲಿಲ್ಲ. But God decided how Adam should live. ಆದ್ರೆ ದೇವರು ಆಗ್ಲೇ ತೀರ್ಮಾನಿಸಿದ ಆದಾಮನು ಹೇಗೆ ಜೀವಿಸಬೇಕೆಂಬುದಾಗಿ. Adam is our representative. ಆದಾಮನು ನಮ್ಮ ಪ್ರತಿನಿಧಿಯಾಗಿದ್ದ. God decided how man should live. ದೇವರು ತೀರ್ಮಾನಿಸಿದ ಮನುಷ್ಯನು ಹೇಗೆ ಜೀವಿಸಬೇಕು. And God said, ಮತ್ತು ದೇವರು ಹೇಳಿದ, let us make man in our image, after our likeness. ದೇವರು ನಂತರ ಹೇಳಿದ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯಂತೆ ಮನುಷ್ಯನನ್ನು ಸೃಷ್ಟಿಸೋಣ. Then he says, let him have a dominion over the fish, over the birds, over the cattle, every creeping thing, over all the earth. ನಂತರ ದೇವರು ಹೇಳಿದ, ಆತನು ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ಭೂಮಿಯ ಮೇಲಿರುವ ಎಲ್ಲಾ ಕ್ರಿಮಿಗಳ ಮೇಲೆಯೂ ಆತನು ದೊರೆತನ ಮಾಡಲಿ. There is a Bible scholar says it should be translated little different way. ಕೆಲವು ಸತ್ಯವೇದ ವಿದ್ವಾಂಸರು ಹೇಳ್ತಾರೆ ಇದನ್ನು ಸ್ವಲ್ಪ ಬೇರೆ ರೀತಿಯಾಗಿ ಅದನ್ನು ವಿವರಿಸಬೇಕಾಗಿತ್ತು. I'll explain it. ನಾನು ನಿಮಗೆ ವಿವರಿಸ್ತೇನೆ How we should be translated. ಹೇಗೆ ಅದು ತರ್ಜುಮೆ Then ಆಗಿರಬೇಕಿತ್ತು. it gives a correct meaning. ಆವಾಗ ನಿಮಗೆ ಸರಿಯಾದ ಅರ್ಥ ಸಿಗ್ತದೆ. Now for example, ಉದಾಹರಣೆಗಾಗಿ same first chapter, ಅದೇ ಮೊದಲನೆಯ ಅಧ್ಯಾಯ verse 3 3ನೇ ವಚನ and 4. ಮತ್ತು 4ನೇ ವಚನ. And God said, let there be light, and there was light. And God saw the light, that it was good, and God divided the light from the darkness. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಬೆಳಕನ್ನು ಒಳ್ಳೆದೆಂದು ನೋಡಿದನು, ದೇವರು ಬೆಳಕನ್ನು ಕತ್ತಲೆಯಿಂದ ಬೇರೆ ಮಾಡಿದನು. Okay, now listen to me. I need your attention, okay? ಇಲ್ಲಿ ಗಮನ ಕೊಟ್ಟು ಕೇಳ್ರಿ. I need lot of, the more you get it, easy your life will become. ಎಷ್ಟು ಹೆಚ್ಚಾಗಿ ನೀವು ಅರ್ಥ ಮಾಡಿಕೊಳ್ತೀರೋ ಅಷ್ಟು ಹೆಚ್ಚಾಗಿ ನಿಮ್ಮ ಜೀವನ ಬಹಳ ಸುಲಭವಾಗ್ತದೆ. Hallelujah. Hallelujah. It should be translated like this. ಈ ರೀತಿಯಾಗಿ ಅದು ತರ್ಜುಮೆ ಆಗಬೇಕಿತ್ತು. Okay. English we have read it, Kannada we read. Now listen to me. ಕೇಳ್ರಿ. It should be like this. God said, light be.
ದೇವರು ಹೇಳ್ದ ಬೆಳಕು ಆಗಲಿ, and light was. ಮತ್ತು ಬೆಳಕಾಯಿತು. And God saw it was good. ಮತ್ತು ದೇವರು ನೋಡಿದ ಅದು ಒಳ್ಳೆದಾಗಿತ್ತು. Tell after me. ನನ್ನ ಹಿಂದೆ ಇಲ್ರಿ. God said, light be, light was, and God said, it was good. ನನ್ನ ಹಿಂದೆ ಹೇಳ್ರಿ. ದೇವರು ಹೇಳಿದ ಬೆಳಕಾಗಲಿ, ಬೆಳಕಾಯಿತು. ದೇವರು ಅದನ್ನು ನೋಡಿ ಒಳ್ಳೆದೆಂದು ಹೇಳಿದ. First God said, then what he said, same thing happened. ಮೊದಲು ದೇವರು ಹೇಳಿದ, ನಂತರ ಆತನು ಏನು ಹೇಳಿದನು ಅದು ಆಯ್ತು. And he said, yeah, it is good. ನಂತರ ಆತ ಹೇಳ್ತಾನೆ ಇದು ಒಳ್ಳೆದಾಗಿದೆ. Always he defines the work before he creates it. ದೇವರು ಸೃಷ್ಟಿ ಮಾಡೋಕ್ಕಿಂತ ಮೊದಲು ತನ್ನ ಕಾರ್ಯದ ವಿಷಯವಾಗಿ ಮಾತಾಡ್ತಾನೆ. Now when it comes to verse 26, ಈಗ 26ನೇ ವಚನಕ್ಕೆ ಬಂದಾಗ, the first, we say, let God say, let us make man in our image, after our likeness. It should be like this. ಇಲ್ಲಿ ದೇವರು ಹೇಳ್ತಾನೆ, ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ ಎಂಬುದಾಗಿ ಹೇಳು, ಅದು ಈ ರೀತಿಯಾಗಿ ಹೇಳ್ತದೆ. God said, man be in our image and our likeness. ದೇವರು ಹೇಳ್ದ ಮನುಷ್ಯನು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯಾಗಿ ಇರಲಿ. Say after me. God said, man be in our image and in our likeness. ನನ್ನ ಹಿಂದೆ ಹೇಳ್ರಿ. ದೇವರು ಹೇಳಿದ ಮನುಷ್ಯನು ನಮ್ಮ ಸ್ವರೂಪದಲ್ಲಿ ಮತ್ತು ನಮ್ಮ ಹೋಲಿಕೆಯಲ್ಲಿ ಇರಲಿ. Then he is telling, let him rule over the fish of the sea, birds of the air, cattle, creeping things, over all the earth. ನಂತರ ಆತನು ಹೇಳ್ತಾನೆ, ಆಕಾಶದ ಮೇಲೆ ಹಾರುವ ಪಕ್ಷಿಗಳ ಮೇಲೆಯೂ, ಸಮುದ್ರದ ಇರುವ ಮೀನುಗಳ ಮೇಲೆಯೂ, ಭೂಮಿಯ ಮೇಲಿರುವ ಎಲ್ಲಾ ಕ್ರಿಮಿ ಕೀಟಗಳ ಮೇಲೆಯೂ ದೊರೆತನ ಮಾಡಲಿ. That meaning is man should live like God. ಅದರ ಅರ್ಥ ಏನಂದ್ರೆ ಮನುಷ್ಯನು ದೇವರಂತೆ ಜೀವಿಸಬೇಕು. They say, if you read Genesis 2:7, ನೀವು ಆದಿಕಾಂಡ 2ನೇ ಅಧ್ಯಾಯ, God, the Lord God formed man of the dust of the ground, breathed into his nostril breath of life, and man became a living soul. 2ನೇ ಅಧ್ಯಾಯ 7ನೇ ವಚನ. ಕರ್ತನಾದ ದೇವರು ಭೂಮಿಯ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಜೀವಾತ್ಮನಾದನು. Bible scholar says, when man breathed, he said something. ಈ ಕೆಲವು ಸತ್ಯವೇದ ವಿದ್ವಾಂಸರು ಹೇಳ್ತಾರೆ, ದೇವರು ಜೀವಶ್ವಾಸವನ್ನು ಊದಿದಾಗ ಏನೋ ಒಂದು ಹೇಳಿದನು. God said, ದೇವರು ಹೇಳಿದ, man be in our image and our likeness. ಆತನು ಹೇಳಿದ ಮನುಷ್ಯನು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯಂತೆ ಇರಲಿ, rule over everything, ಪ್ರತಿಯೊಂದರ ಮೇಲೆ ದೊರೆತನ ಮಾಡಲಿ, have dominion over everything. ಪ್ರತಿಯೊಂದರ ಮೇಲೆ ಅಧಿಕಾರವನ್ನು ಚಲಾಯಿಸಲಿ. Hallelujah. Hallelujah. God wants man to just be like him. ದೇವರು ಬಯಸ್ತಾನೆ ಮನುಷ್ಯನು ತನ್ನಂತೆ ಇರಬೇಕು, just like him. ದೇವರಂತೆ ಇರಬೇಕು. There is only one difference between God and man. ಕೇವಲ ಒಂದೇ ಒಂದು ವ್ಯತ್ಯಾಸ ಮನುಷ್ಯನಿಗೆ ಮತ್ತು ದೇವರಿಗೆ. All of us say only one difference. ಎಲ್ಲರೂ ಹೇಳ್ರಿ ಒಂದೇ ಒಂದು ವ್ಯತ್ಯಾಸ. ಬೇರೆ ಏನಿಲ್ಲ, only one. ಒಂದೇ ಒಂದು ವ್ಯತ್ಯಾಸ. What is the difference? ಆ ವ್ಯತ್ಯಾಸ ಏನು? God is sovereign, man is not sovereign. ದೇವರು ಸರ್ವೋತ್ತಮನಾಗಿದ್ದ, ಮನುಷ್ಯನು ಸರ್ವೋತ್ತಮನು ಅಲ್ಲ. Means God doesn't need anybody's help. ದೇವರಿಗೆ ಯಾರ ಸಹಾಯವೂ ಬೇಕಾಗಿಲ್ಲ. He didn't come into existence. ಆತನು ಅಸ್ತಿತ್ವಕ್ಕೆ ಬಂದಿಲ್ಲ. He was the creator. ಆತನು ಸೃಷ್ಟಿಕರ್ತನಾಗಿದ್ದಾನೆ. But man was created by God. ಆದರೆ ಮನುಷ್ಯನು ದೇವರಿಂದ ಸೃಷ್ಟಿಸಲ್ಪಟ್ಟಿದ್ದಾನೆ. Man always needs God's help. ಮನುಷ್ಯನಿಗೆ ಯಾವಾಗಲೂ ದೇವರ ಸಹಾಯ ಬೇಕು. That is the only difference. ಅದು ಒಂದೇ ಒಂದು ವ್ಯತ್ಯಾಸ. God is not dependent on anybody. ದೇವರು ಯಾರ ಮೇಲೆ ಆತುಕೊಂಡಿಲ್ಲ. But man should depend on God. ಆದರೆ ಮನುಷ್ಯನು ದೇವರ ಮೇಲೆ ಆತುಕೊಳ್ಳಬೇಕು. That's why we see on scripture Philippians 4:13, I can do all things through Christ who strengthens me. ಅದಕ್ಕಾಗಿ ನಾವು ಫಿಲಿಪಿಯ 4:13 ನಮ್ಮನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡೇ ನಾವು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೇವೆ. I can do all things through Christ who strengthens me.
ನನ್ನ ಹಿಂದೆ ಹೇಳ್ರಿ, ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲವನ್ನು ಮಾಡಲು ಶಕ್ತಳಾಗಿದ್ದೇನೆ. Meaning means you can do all things, not by yourself, with the help of Christ, with the empowerment of Christ who is in you. ನೀವು ಎಲ್ಲವೂ ಮಾಡಲು ಶಕ್ತರಾಗಿದ್ದೀರಿ, ಅದು ನಿಮ್ಮಷ್ಟಕ್ಕೆ ನೀವೇ ಅಲ್ಲ, ಬದಲಾಗಿ ದೇವರ ಸಹಾಯದಿಂದ ಆತ ನಿಮ್ಮನ್ನು ಬಲಪಡಿಸುವ ಕಾರಣದಿಂದ ನೀವು ಎಲ್ಲವೂ ಮಾಡಲು ಶಕ್ತರಾಗಿದ್ದೀರಿ. Even Jesus said in John 15 chapter, only with me you can do, without me you can't do anything. ಅದಕ್ಕಾಗಿ ಯೇಸು ಸ್ವಾಮಿ ಯೋಹಾನ ಸುವಾರ್ತೆ 15:16 ಹೇಳ್ತಾನೆ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಿಕ್ಕೆ ಆಗುವುದಿಲ್ಲ. Now listen. ಈಗ ಕೇಳ್ರಿ. Let's come to verse 26. ನಾವು ತಿರುಗಿ 26ರ ವಚನಕ್ಕೆ ಬರೋಣ. God said, let us make man in our image, our likeness. ದೇವರು ಹೇಳಿದ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯಂತೆ ಮನುಷ್ಯನನ್ನು ಸೃಷ್ಟಿಸೋಣ. I'll put it. Let's man be in our image, our likeness. ಈ ರೀತಿಯಾಗಿ ಹೇಳೋಣ, ಮನುಷ್ಯನು ನಮ್ಮ ಹೋಲಿಕೆಯಲ್ಲಿ ನಮ್ಮ ಸ್ವರೂಪದಲ್ಲಿ ಇರಲಿ. Then he is giving the job description. ನಂತರ ಅಲ್ಲಿ ಮನುಷ್ಯ ಮಾಡಬೇಕಾದ ಕೆಲಸ ವಿಷಯವಾಗಿ ಆತನು ಹೇಳ್ತಾನೆ. He spoke words concerning dominion and rulership. ನಂತರ ಆತನು ಆಳ್ವಿಕೆ ಬಗ್ಗೆ, ದೊರೆತನ ಬಗ್ಗೆ ಆತನು ಕೆಲವು ಮಾತುಗಳನ್ನು ಆಡ್ತಾನೆ. What is the image of God? ದೇವರ ಸ್ವರೂಪ ಏನಾಗಿದೆ? Image of God means man should be a ruler. Man should have a dominion over all the earth. ದೇವರ ಸ್ವರೂಪ ಅಂದರೆ ಮನುಷ್ಯನು ಭೂಮಿಯ ಮೇಲೆ ಇರುವ ಎಲ್ಲದರ ಮೇಲೆ ದೊರೆತನ ಮಾಡಬೇಕು, ಅಧಿಕಾರವನ್ನು ಚಲಾಯಿಸಬೇಕು. Man should exercise authority over everything. ಮನುಷ್ಯನು ಪ್ರತಿಯೊಂದು ವಸ್ತುಗಳ ಮೇಲೆ ತನ್ನ ಅಧಿಕಾರವನ್ನು ಚಲಾಯಿಸಬೇಕು. Hallelujah. Hallelujah. When we are washed by the blood of Jesus, our spirit man is the image of God. ಯಾವಾಗ ನಾವು ಯೇಸು ಕ್ರಿಸ್ತರ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇವೆ, ನಮ್ಮ ಒಳಗಿನ ಮನುಷ್ಯನು ದೇವರ ಸ್ವರೂಪದಲ್ಲಿದ್ದಾನೆ. How God exercised authority, the same way you should exercise authority. ಹೇಗೆ ದೇವರು ತನ್ನ ಅಧಿಕಾರವನ್ನು, ತನ್ನ ದೊರೆತನವನ್ನು ನಡೆಸಿದನೋ ಹಾಗೆ ಮನುಷ್ಯನು ತನ್ನ ದೊರೆತನವನ್ನು, ತನ್ನ ಆಳ್ವಿಕೆಯನ್ನು ಮಾಡಬೇಕು. How God exercised authority? ಹೇಗೆ ದೇವರು ತನ್ನ ಅಧಿಕಾರವನ್ನು ಚಲಾಯಿಸಿದನು? God never spoke problems. ದೇವರು ಎಂದಿಗೂ ಸಮಸ್ಯೆಗಳನ್ನು ಮಾತನಾಡಲಿಲ್ಲ. God spoke solution. ದೇವರು ಪರಿಹಾರವನ್ನೇ ಮಾತನಾಡ. Amen. Okay, let's read this scripture. ನಾವು ಈ ವಚನವನ್ನು ಓದಿಕೊಳ್ಳುವ. Genesis 1:2. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನ. And the earth was without form, void, and darkness was upon the face of the deep. The Spirit of God was moving upon the face of waters. ಭೂಮಿಯು ನಿರಾಕಾರವಾಗಿಯೂ ಶೂನ್ಯವಾಗಿ ಇತ್ತು, ಅಗಾಧದ ಮೇಲೆ ಕತ್ತಲಿತ್ತು, ದೇವರಾತ್ಮನು ನೀರುಗಳ ಮೇಲೆ ಚಲಿಸುತ್ತಿದ್ದನು. Hallelujah. Hallelujah. Without form, empty, darkness. ನಿರಾಕಾರವಾಗಿಯೂ ಶೂನ್ಯವಾಗಿಯೂ ಕತ್ತಲಾಗಿ ಇತ್ತು. Say after me. Without form, empty, darkness. ನಿರಾಕಾರವಾಗಿಯೂ ಶೂನ್ಯವಾಗಿಯೂ ಕತ್ತಲಾಗಿ ಇತ್ತು. Nothing was there. ಏನೂ ಇರಲಿಲ್ಲ. Total darkness. ಕೇವಲ ಕತ್ತಲೆ ಇತ್ತು. No order. ಯಾವುದೇ ಆಕಾರ ಇರಲಿಲ್ಲ. What God did? ದೇವರು ಏನು ಮಾಡಿದ? God spoke. ದೇವರು ಮಾತನಾಡಿದ. He says, let there be light. ಆತನು ಹೇಳಿದ, ಬೆಳಕು ಆಗಲಿ. There was light. ಅಲ್ಲಿ ಬೆಳಕಾಯಿತು. He saw it was good. ಆತನು ನೋಡಿದ, ಅದು ಒಳ್ಳೆದಾಗಿತ್ತು. And today God wants you and me to be like that. ಇಂದು ದೇವರು ಬಯಸ್ತಾನೆ ನಾನು ಮತ್ತು ನೀವು ಇದೇ ರೀತಿಯಾಗಿ In ಇರಬೇಕು. spite of all your problems, you should stand. ನಿಮಗಿರುವ ಎಲ್ಲಾ ಸಮಸ್ಯೆಗಳ ಮಧ್ಯದಲ್ಲಿ ನೀವು ನಿಂತುಕೊಂಡು You are an image of God. ನೀವು ದೇವರ ಸ್ವರೂಪದಲ್ಲಿದ್ದೀರಿ. Say, I am an image of God. I will speak like God. ನಾನು ದೇವರ ಸ್ವರೂಪದಲ್ಲಿದ್ದೇನೆ, ನಾನು ದೇವರಂತೆ ಮಾತನಾಡುತ್ತೇನೆ. The dominion is exercised by using words. ಆ ನಿಮ್ಮ ಅಧಿಕಾರವು ನೀವು ನಿಮ್ಮ ಮಾತುಗಳಿಂದ ನೀವು ಅದನ್ನು ಚಲಾಯಿಸಬಹುದು. Hello, are you with me? ನೀವು ನಮ್ಮೊಂದಿಗಿದ್ದೀರಾ? Every news channel says dengue is there, viral fever is there. ಪ್ರತಿಯೊಂದು ನ್ಯೂಸ್ ಚಾನಲ್ ಡೆಂಗ್ಯೂ ಇದೆ, ವೈರಲ್ ಫೀವರ್. So difficult, so much. All these things are there. I'm not saying it. ಎಂಬುದಾಗಿ ಎಲ್ಲಗಳಿವೆ, ಅದನ್ನು ನಾವು ನಿರಾಕರಿಸುವುದಿಲ್ಲ. But what you and I should do? ಆದ್ರೆ ನಾನು ನೀವು ಏನ್ ಮಾಡಬೇಕು?
We should not tell the reason. May, what to do, it is raining, what to do, mosquitoes, no, that all we should not talk. ಮಳೆ ಬರ್ತಾ ಇದೆ, ಸೊಳ್ಳೆಗಳಿದೆ, ನಾವೇನ್ ಮಾಡ್ಬೇಕು, ಇವೆಲ್ಲ ನಾವು ಮಾತಾಡಬಾರ್ದು. If we talk, it is like God, God talking, darkness is there, what to do, emptiness is there, what to do, no order, what to do, like that. ನೀವು ಈ ರೀತಿಯಾಗಿ ಮಾತನಾಡಿದ್ರೆ, ದೇವರು ಈ ರೀತಿಯಾಗಿ ಮಾತನಾಡಿದ್ರೆ, ಆಕಾರವಿಲ್ಲ, ಏನ್ ಮಾಡುದು, ಖಾಲಿಯಾಗಿದೆ, ಏನ್ ಮಾಡುದು, ಕತ್ತಲಾಗಿದೆ, ಏನ್ ಮಾಡುದು ಎಂಬುದಾಗಿ. You should command mosquitoes go in Jesus name. ನೀವು ಆಜ್ಞೆ ಮಾಡಬೇಕು, ಎಲ್ಲಾ ಸೊಳ್ಳೆಗಳೇ ಹೋಗಿರಿ ಯೇಸು ನಾಮದಲ್ಲಿ ಎಂಬುದಾಗಿ. You should declare no viral fever in my house in the name of Jesus. ನೀವು ಘೋಷಿಸಬೇಕು, ಯೇಸು ಕ್ರಿಸ್ತನ ನಾಮ ನಮ್ಮ ಮನೆಯಲ್ಲಿ ಯಾವ ವೈರಲ್ ಜ್ವರ ಇರುವುದಿಲ್ಲ. You should speak. ನೀವು ಮಾತಾಡಬೇಕು. That's what Jesus said in Mark 11th chapter, you should speak to the mountain, go and fall into the sea. If you don't doubt, it will obey you. ಅದಕ್ಕಾಗಿ ಯೇಸು ಕ್ರಿಸ್ತನು ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಆತನು ಹೇಳಿದನು, ನೀವು ಬೆಟ್ಟಗಳಿಗೆ ಮಾತನಾಡಿ ಅವು ಕಿತ್ತುಕೊಂಡು ಸಮುದ್ರದಲ್ಲಿ ಬೀಳ್ತದೆ, ಆದ್ರೆ ನಿಮ್ಮ ಹೃದಯದಲ್ಲಿ ನಿಮಗೆ ಸಂಶಯ ಇರಬಾರ್ದು. Whatever you say, you will have it. ನೀವೇನೆಲ್ಲ ಹೇಳ್ತೀರೋ ಅವೆಲ್ಲ ನಿಮಗೆ ಇರ್ತದೆ. Say, whatever I say, I will have it. ನಾನೇನೆಲ್ಲ ಹೇಳ್ತೇನೋ ಅವೆಲ್ಲವೂ ನನಗೆ ಇರ್ತದೆ. One day I was preaching one place. ಒಂದು ಸ್ಥಳದಲ್ಲಿ ನಾನು ಒಂದು ದಿನ ಪ್ರಸಂಗ ಮಾಡ್ತಾ ಇದ್ದೆ. Whatever you say, you will have. ನೀವೇನೆಲ್ಲ ಹೇಳ್ತೀರೋ ಅವೆಲ್ಲ ನಿಮಗೆ ಇರ್ತದೆ. Then one man came to me. ಒಬ್ಬ ಮನುಷ್ಯ ನನ್ನ ಬಳಿಗೆ ಬಂದ. Brother, what you saying? No, same thing I saw one Hindi picture, brother. ನೀವು ಏನ್ ಹೇಳಿದಲ್ಲ ಅದೇ ರೀತಿಯಾಗಿ ಒಂದು ಹಿಂದಿ ಫಿಲ್ಮ್ ಅನ್ನ ನೋಡ್ದೆ ಬ್ರದರ್. I was shocked. I said, what is this Hindi picture? What is this Hindi movie? ನಾನು ಅನ್ಕೊಂಡೆ ಈ ಹಿಂದಿ ಮೂವಿ ಆಗಿದೆ. They also taught, brother, all is well, if it, everything will become well. All is well ಇದೆಲ್ಲ ಹೇಳಿದ್ರೆ ಎಲ್ಲ ಸರಿ ಆಗ್ತದೆ ಬ್ರದರ್. See, they took principle from the Bible, they left God. ಅವರು ಸತ್ಯವೇದಗಳಿಂದ ಕೆಲವು ಸೂತ್ರಗಳು ನಿಯಮಗಳು ತೆಗೆದುಕೊಂಡ್ರು, ಬಿಟ್ರು. Biblical principle will work. ಸತ್ಯವೇದದ ನಿಯಮಗಳು ಕಾರ್ಯ ಮಾಡ್ತದೆ. Hallelujah. Hallelujah. Speak like God. ದೇವರಂತೆ ಮಾತನಾಡಿರಿ. Tell your neighbor, speak like God. ನಿಮ್ಮ ಪಕ್ಕದವರಿಗೆ ಹೇಳಿ, ದೇವರಂತೆ ಮಾತನಾಡು. You can ask me, am I God to speak like God? ನಮಗೆ ಕೇಳಬಹುದು, ನಾನು ದೇವರಾಗಿದ್ದೀನ ದೇವರಂತೆ ಮಾತನಾಡ್ಲಿಕ್ಕೆ. You are not God. ನೀವು ದೇವರಲ್ಲ. You are an image of God. ನೀವು ದೇವರ ಸ್ವರೂಪದಲ್ಲಿದ್ದೀರಿ. Now listen. ಇಲ್ಲಿ ಕೇಳಿ. Verse 26, when God said, Adam was there or he was not there? 1ನೇ ಅಧ್ಯಾಯ 26ನೇ ವಚನದಲ್ಲಿ ದೇವರು ಇದನ್ನು ಮಾತನಾಡುವಾಗ ಆದಾಮನು ಅಲ್ಲಿ ಇದ್ನಾ ಇರ್ಲಿಲ್ವಾ? Verse 27, God created. 27ನೇ ವಚನದಲ್ಲಿ ದೇವರು ಸೃಷ್ಟಿ ಮಾಡಿದ. He created male and female. ಆತನು ಗಂಡು ಹೆಣ್ಣಾಗಿ ಸೃಷ್ಟಿಸಿದ. Now listen carefully. ಈಗ ಧ್ಯಾನವಿಟ್ಟು ಕೇಳ್ರಿ. Now verse 26, God spoke to the man, God blessed him. Verse 28, God spoke to the man, God blessed him. 28ನೇ ವಚನದಲ್ಲಿ ದೇವರು ಮಾತನಾಡ್ತಾನೆ, ಮನುಷ್ಯನಿಗೆ ಆಶೀರ್ವಾದ ಮಾಡ್ತಾನೆ. Hallelujah. Hallelujah. He is telling what exactly he should do. ಇಲ್ಲಿ ಹೇಳ್ತಾನೆ, ನೀವು ಮಾಡಬೇಕಾದದ್ದು ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾನೆ. The reason man came into existence is God spoke in verse 26. Let us make man in our image. ಮನುಷ್ಯನು ಯಾಕೆ ಅಸ್ತಿತ್ವಕ್ಕೆ ಬಂದ ಎಂದರೆ ಕಾರಣ ಏನೆಂದರೆ 26ನೇ ವಚನದಲ್ಲಿ ದೇವರು ಮಾತನಾಡಿದ, ನಾವು ಮನುಷ್ಯನನ್ನು ಸೃಷ್ಟಿ ಮಾಡೋಣ. Because God spoke, man came into existence. ದೇವರು ಮಾತನಾಡಿದ ಕಾರಣದಿಂದಲೇ ಮನುಷ್ಯನು ಅಸ್ತಿತ್ವಕ್ಕೆ ಬಂದನು. Now verse 28, 28ನೇ ವಚನ very important. ಬಹಳ ಮುಖ್ಯವಾಗಿದೆ. Bible says, ಸತ್ಯವೇದ ಹೇಳ್ತದೆ, and God blessed them. ಮತ್ತೆ ದೇವರು ಅವರನ್ನು ಆಶೀರ್ವದಿಸಿದ. Say, God blessed them. ನನ್ನ ಹಿಂದೆ ಹೇಳ್ರಿ, ದೇವರು ಅವರನ್ನು ಆಶೀರ್ವದಿಸಿದ. So this blessing is for both Adam and Eve. ಈ ಆಶೀರ್ವಾದವು ಆದಾಮನಿಗೆ ಮತ್ತು ಹವ್ವಳಿಗೆ ಇಬ್ಬರಿಗಾಗಿ ಇದೆ. And he gives a description now. ಈಗ ಅದಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದಾನೆ. Be fruitful and multiply, replenish the earth, subdue it, have dominion over the fish of the sea, over the fowl of the air, over every living thing that moveth upon the earth. ಅಭಿವೃದ್ಧಿಯಾಗಿ ಹೆಚ್ಚಿ ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯ ಮೇಲೆ ಚಲಿಸುವ ಪ್ರತಿಯೊಂದು ಜೀವಿಯ ಮೇಲೆಯೂ ದೊರೆತನ ಮಾಡಿರಿ ಎಂದು ಅವರಿಗೆ ಹೇಳಿದನು. See, when God blessed,
He gave them power and authority. ಯಾವಾಗ ದೇವರು ಅವರನ್ನು ಆಶೀರ್ವದಿಸಿದನು, ದೇವರು ಅವರಿಗೆ ಶಕ್ತಿ ಮತ್ತು ಅಧಿಕಾರವನ್ನು ಕೊಟ್ಟನು To be like him. ತನ್ನ ಹಾಗೆ ಇರುವಂತೆ. See, God created a man, God empowered him. That is a blessing, empowers a man. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ ಅಲ್ಲದೆ ಅವರನ್ನು ಬಲಶಾಲಿಯಾಗಿ ಮಾಡಿದನು. He gave him authority. ಅವರಿಗೆ ಅಧಿಕಾರವನ್ನು ಕೊಟ್ಟನು. Let me give an illustration. ಒಂದು ಉದಾಹರಣೆಯನ್ನು ಕೊಡ್ತೇನೆ. Suppose government of Karnataka appoints a police, appoints a man. He gets an appointment as a police. ಭಾರತ ಸರ್ಕಾರ ಒಬ್ಬನನ್ನು ಪೊಲೀಸ್ ಆಗಿ ನೇಮಕ ಮಾಡ್ತದೆ. When he goes to duty, in which dress he will go? ಆತ ಕರ್ತವ್ಯಕ್ಕಾಗಿ ಹೋಗುವಾಗ ಯಾವ ವಸ್ತ್ರದಲ್ಲಿ ಆತನು ಹೋಗ್ತಾನೆ? He has to wear uniform. ಆತನು ಯೂನಿಫಾರ್ಮ್ ಅನ್ನು ಧರಿಸ್ಕೋಬೇಕು. Yes or no? ಹೌದಾ ಇಲ್ವಾ? Wearing only uniform is enough? ಆತನು ಯೂನಿಫಾರ್ಮ್ ಧರಿಸಿದ್ರೆ ಸಾಕಾ? If we see some notorious people, ಯಾರಾದರೂ ತುಂಬಾ ಕೆಟ್ಟ ಕೆಲಸ ಮಾಡುವವರು ನೋಡಿದಾಗ, some rowdies, gundas, ರೌಡಿಗಳನ್ನು ಗುಂಡಗಳನ್ನು ನೋಡಿದಾಗ, with only uniform if he stands, is it enough? ಆತನು ಕೇವಲ ತನ್ನ ಯೂನಿಫಾರ್ಮ್ ಧರಿಸ್ಕೊಂಡು ನಿಂತ್ಕೊಂಡ್ರೆ ಸಾಕಾ? He has to use that stick. ಆತನ ಕೈಯಲ್ಲಿ ಇರುವಂತ ಕೋಲನ್ನು ಉಪಯೋಗಿಸಬೇಕು. Authority is given. ಅಧಿಕಾರ ಕೊಡಲ್ಪಟ್ಟಿದೆ. He can whip, he can beat, he can bring them under control. ಅವರನ್ನು ಹೊಡಿಬಹುದು, ಅವರನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳಬಹುದು. Yes or no? ಹೌದಾ ಇಲ್ವಾ? Uniform is given. ಯೂನಿಫಾರ್ಮ್ ಕೊಡಲ್ಪಟ್ಟಿದೆ. Job is given. ಕೆಲಸ ಕೊಡಲ್ಪಟ್ಟಿದೆ. Stick also is given. ಕೋಲು ಸಹ ಕೊಡಲ್ಪಟ್ಟಿದೆ. But still, if very notorious guys, he has to use gun. ಆದ್ರೆ ಅವರು ತುಂಬಾ ದೊಡ್ಡ ರೌಡಿಗಳಾದರೆ ಅವರು ಪಿಸ್ತೂಲ್ ಅನ್ನು ಉಪಯೋಗಿಸಬೇಕು. Like that, when God blessed man, he gave him empowerment. ಯಾವಾಗ ದೇವರು ಮನುಷ್ಯನು ಆಶೀರ್ವದಿಸಿದನು, ಆತನು ಅವರಿಗೆ ಶಕ್ತಿಯನ್ನು ಕೊಟ್ಟನು. Blessing has an authority. ಆಶೀರ್ವಾದಗಳಲ್ಲಿ ಅಧಿಕಾರ ಇದೆ. And blessing itself has its assignment. ಆಶೀರ್ವಾದಗಳಿಗೆ ಅದರದೇ ಆದಂತ ಕೆಲಸಗಳಿವೆ. When God blessed, he has given a work for that blessing. ಆತನು ದೇವರು ಆಶೀರ್ವಾದಿಸಿದಾಗ ಆ ಆಶೀರ್ವಾದಕ್ಕೆ ಆತನು ಕೆಲವು ಕೆಲಸಗಳನ್ನು ಕೊಟ್ಟಿದ್ದಾನೆ. Blessing will work. ಆಶೀರ್ವಾದಗಳು ಕೆಲಸ ಮಾಡ್ತದೆ. Tell your neighbor, blessing will work. ನಿಮ್ಮ ಪಕ್ಕದವರಿಗೆ ಹೇಳಿ, ಆಶೀರ್ವಾದವು ಕೆಲಸ ಮಾಡ್ತದೆ. What blessing will work? ಯಾವ ಕೆಲಸ ಆಶೀರ್ವಾದ ಮಾಡ್ತದೆ? You should understand, God, when he created everything, he planned meticulously. And what he said, same thing is happening today also. ದೇವರು ಸೃಷ್ಟಿಯನ್ನು ಮಾಡಿದಾಗ ಆತನು ಬಹಳ ಚಂದವಾಗಿ ಮಾಡಿದ್ದಾನೆ. ಆತನು ಏನು ಹೇಳಿದನು ಅದೆಲ್ಲ ಈಗಲೂ ಅದು ಆಗ್ತಾ ಇದೆ. Even the earth and seed is doing what God said on that day. ಇವತ್ತು ಕೂಡ ಭೂಮಿ ಮತ್ತು ಸಮುದ್ರ ಆ ದಿನ ದೇವರು ಮಾಡ್ತಾ ಇವೆ. Seed, earth and seed. ಸಮುದ್ರ Seed, ಬೀಜ. Okay, let's read verse 11. ನಾವು 11ನೇ ವಚನವನ್ನು ಓದಿಕೊಳ್ಳುವ. First chapter, we'll read verse 11 and 12. ನಾವು 1ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಓದಿಕೊಳ್ಳುವ. And God said, let the earth bring forth grass, the herb yielding seed, and the fruit tree yielding fruit after his kind, whose seed is in itself upon the earth. And it was so. And the earth brought forth grass and herb yielding seed after his kind, and the tree yielding fruit, whose seed was in itself after his kind. And God saw that it was good. ತರುವಾಯ ದೇವರು ಭೂಮಿಯು ಹುಲ್ಲನ್ನು ಬೀಜ ಕೊಡುವ ಪಲ್ಯವನ್ನು ತನ್ನೊಳಗೆ ಬೀಜವಿದ್ದು ತನ್ನ ಜಾತಿಯ ಪ್ರಕಾರ ಫಲ ಫಲಿಸುವ ಹಣ್ಣಿನ ಮರವನ್ನು ಭೂಮಿಯ ಮೇಲೆ ಮೊಳೆಯಿಸಲಿ ಎಂದು ಹೇಳಿದನು. ಅದು ಹಾಗೇ ಆಯಿತು. ಭೂಮಿಯು ಹುಲ್ಲನ್ನು ತನ್ನ ಜಾತಿಯ ಪ್ರಕಾರ ಬೀಜ ಕೊಡುವ ಪಲ್ಯವನ್ನು ತನ್ನ ಜಾತಿಯ ಪ್ರಕಾರ ತನ್ನೊಳಗೆ ಬೀಜವಿರುವ ಹಣ್ಣಿನ ಮರವನ್ನು ಮೊಳೆಯಿಸಿತು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. Listen, I'll explain. Very simple. ಬಹಳ ಸರಳವಾಗಿದೆ, ನಾನು ವಿವರಿಸ್ತೇನೆ, ಕೇಳ್ರಿ. Look here. Don't read Bible, look here. ಸತ್ಯವೇದ ಓದ್ಬೇಡ್ರಿ, ಈ ಕಡೆ ನೋಡ್ರಿ. Verse 11, God said. 11ನೇ ವಚನದಲ್ಲಿ ದೇವರು ಹೇಳಿದ. All of you say God said. ದೇವರು ಹೇಳಿದ. What God said? ದೇವರು ಏನು ಹೇಳಿದ? God said,
what the earth should do, what the seed should do. ದೇವರು ಹೇಳಿದ ಭೂಮಿ ಏನ್ ಮಾಡ್ಬೇಕು, ಬೀಜ ಏನ್ ಮಾಡ್ಬೇಕು. He has given assignment for the earth. He has given assignment for the seed. What work they should do. ದೇವರು ಭೂಮಿಗೆ ಮತ್ತು ಬೀಜಗೆ ಅವರದೇ ಆದಂತ ಕೆಲಸಗಳನ್ನು ಕೊಟ್ಟಿದ್ದನು. Hallelujah. ಹಾಲೆಲೂಯಾ. And the verse 12 says, they have done what God said. 12ನೇ ವಚನ ಹೇಳ್ತದೆ, ದೇವರು ಏನು ಹೇಳಿದನು ಅದನ್ನೇ ಅವರು ಮಾಡಿದ್ರು. What God spoke to the earth, earth did it. ದೇವರು ಭೂಮಿಗೆ ಏನು ಮಾತನಾಡಿದನು ಅದನ್ನೇ ಭೂಮಿ ಮಾಡಿತ್ತು. And seed also obeyed God. ಬೀಜವು ಕೂಡ ದೇವರಿಗೆ ವಿಧೇಯವಾಯಿತು. Hallelujah. ಹಾಲೆಲೂಯಾ. That's why we have to rejoice. We worship the creator. ನಾವು ಸಂತೋಷ ಪಡಬೇಕು, ನಾವು ಸೃಷ್ಟಿಕರ್ತನನ್ನು ಆರಾಧಿಸ್ತಾ ಇದ್ದೇವೆ. What God spoke that day, till today earth is obeying. ಆ ದಿನ ದೇವರು ಏನು ಮಾತನಾಡಿದನು ಇಂದು ಕೂಡ ಭೂಮಿ ಅದನ್ನು ಮಾಡ್ತಾ ಇದೆ. What God spoke that day, till today seed is obeying. ಆ ದಿನ ದೇವರು ಏನು ಮಾತನಾಡಿದನು ಇವತ್ತು ಕೂಡ ಬೀಜ ಅದು ಕೆಲಸ ಮಾಡ್ತಾ ಇದೆ. So God gave work for earth, work for seed. ದೇವರು ಭೂಮಿಗೆ ಮತ್ತು ಬೀಜಕ್ಕೆ ಕೆಲಸವನ್ನು ಕೊಟ್ಟನು. Are you with me? ನೀವು ನಮ್ಮೊಂದಿಗಿದ್ದೀರಾ? Now God gave assignment for blessing. ಈಗ ದೇವರು ಆಶೀರ್ವಾದಗಳಿಗೆ ಕೆಲಸವನ್ನು ಕೊಟ್ಟಿದ್ದನು. When God blessed Adam and Eve, he said what blessing must do. ಯಾವಾಗ ದೇವರು ಆದಾಮ್ ಹವ್ವರನ್ನು ಆಶೀರ್ವದಿಸಿದನು, ದೇವರು ಆಶೀರ್ವಾದಕ್ಕೆ ಹೇಳಿದನು ಏನ್ ಮಾಡಬೇಕು. Amen. Say in English, my God has given work for blessing. ನನ್ನ ಹಿಂದೆ ಏನ್ರಿ, ನನ್ನ ದೇವರು ಆಶೀರ್ವಾದಗಳಿಗೆ ಕೆಲಸವನ್ನು ಕೊಟ್ಟಿದ್ದಾನೆ. Now blessing has to obey God. ಈಗ ಆಶೀರ್ವಾದವು ದೇವರಿಗೆ ವಿಧಿ ಆಗ್ಬೇಕು. Blessing knows how to do it. ಆಶೀರ್ವಾದಕ್ಕೆ ಗೊತ್ತು ಅದು ಹೇಗೆ ಮಾಡಬೇಕು. What blessing will do? ಆಶೀರ್ವಾದ ಏನ್ ಮಾಡ್ತದೆ? Okay, for example, ಉದಾಹರಣೆಗಾಗಿ God said, ದೇವರು ಹೇಳ್ದ be fruitful. ಫಲಭರಿತರಾಗಿರಿ. So blessing will make you fruitful. ಹಾಗಾಗಿ ಆಶೀರ್ವಾದವು ನಿಮಗೆ ಫಲಭರಿತವಾಗಿ ಮಾಡ್ತದೆ. Say blessing makes me fruitful. ನನ್ನ ಹಿಂದೆ ಹೇಳ್ರಿ, ಆಶೀರ್ವಾದವು ನನ್ನನ್ನು ಫಲಭರಿತವಾಗಿ ಮಾಡ್ತದೆ. Hallelujah. ಹಾಲೆಲೂಯಾ. So there is no struggle, ಹಾಗಾಗಿ ಯಾವುದೇ ಕಷ್ಟ ಇಲ್ಲ, no tears. ಯಾವ ಕಣ್ಣೀರು ಇಲ್ಲ. Blessing, how earth and seed is working, like that blessing will work. ಹೇಗೆ ಭೂಮಿಯು ಮತ್ತು ಬೀಜವು ಕೆಲಸ ಮಾಡ್ತಾ ಇದೆಯೋ ಹಾಗೆ ಆಶೀರ್ವಾದವು ಕೆಲಸ ಮಾಡ್ತದೆ. God said multiply. ದೇವರು ಹೇಳಿದ ಹೆಚ್ಚಾಗು. So blessing will make you to multiply. ಹಾಗಾಗಿ ಆಶೀರ್ವಾದವು ನೀವು ಹೆಚ್ಚಾಗುವಂತೆ ಮಾಡ್ತದೆ. Amen. ಆಮೆನ್. Say me, blessing makes me to multiply. ನನ್ನ ಹಿಂದೆ ಇಲ್ರಿ, ಆಶೀರ್ವಾದವು ನಾನು ಹೆಚ್ಚಾಗುವಂತೆ ಮಾಡ್ತದೆ. Then God said, replenish the earth, means fill the earth. ದೇವ್ರು ನಂತರ ಹೇಳ್ದ ಭೂಮಿಯೆಲ್ಲ ವಶ ಮಾಡಿಕೋ, ಅಂದ್ರೆ ಭೂಮಿಯಲ್ಲೆಲ್ಲ ತುಂಬಿಕೋ. So blessing makes you to fill the earth. ಹಾಗಾಗಿ ಆಶೀರ್ವಾದವು ನಿಮಗೆ ಭೂಮಿಯಲ್ಲೆಲ್ಲ ತುಂಬಿಕೊಳ್ಳುವಂತೆ ಮಾಡ್ತದೆ. Wherever there is an emptiness, it can be filled. ಎಲ್ಲೇ ಇಲ್ಲೂ ಖಾಲಿಯಾಗಿದೆಯೋ ಅವೆಲ್ಲವೂ ತುಂಬಲ್ಪಡ್ತದೆ. Why? ಯಾಕೆ? Blessing works. ಆಶೀರ್ವಾದವು ಕೆಲಸ ಮಾಡ್ತದೆ. Amen. Say blessing works. ನನ್ನ ಹಿಂದೆ ಇಲ್ರಿ, ಆಶೀರ್ವಾದವು ಕೆಲಸ ಮಾಡ್ತದೆ. Then God says, subdue it, have dominion over everything. ನಂತರ ದೇವರು ಹೇಳಿದ ಎಲ್ಲದ ಮೇಲೆ ಆಳ್ವಿಕೆ ಮಾಡು, ಎಲ್ಲದ ಮೇಲೆ ದೊರೆತನ ಮಾಡು. So blessings make sure everything obeys you. ಹಾಗಾಗಿ ಆಶೀರ್ವಾದವು ನೋಡ್ಕೊಳ್ತದೆ ಎಲ್ಲವೂ ನಿಮಗೆ ವಿಧೇಯವಾಗುವಂತೆ. Now listen to me. ಈಗ ನನ್ನನ್ನು ಕೇಳ್ರಿ, Very important. ಬಹಳ ಮುಖ್ಯವಾದದ್ದು. If you understand wherever there is a lack, insufficiency, you can speak like God. Be filled. It will be filled. ಎಲ್ಲೆಲ್ಲೂ ನಿಮಗೆ ಅನ್ಸದೋ ಅಲ್ಲಿ ಕೊರತೆಗಳಿದೆ, ಬೇಡಿಕೆಗಳಿವೆ, ನೀವು ಅದನ್ನು ತುಂಬಿಕೋ ಎಂಬುದಾಗಿ ಹೇಳುವಾಗ ಅವು ತುಂಬಿಕೊಳ್ತದೆ. Lack, insufficiency is not God's will for you. ಕೊರತೆಗಳು, ಅವಶ್ಯಕತೆಗಳು ನಿಮಗಾಗಿರುವ ದೇವರ ಚಿತ್ತ ಅಲ್ಲ. What is God's will? ದೇವರ ಚಿತ್ತ ಏನಾಗಿದೆ? God's will is you should live how
Adam and Eve lived in the Garden of Eden. ದೇವರ ಚಿತ್ತ ಅಂದರೆ ಹೇಗೆ ಆದಮ್ ಹವ್ವಳು ಏದೆನ್ ತೋಟದಲ್ಲಿ ಜೀವಿಸಿದರು ಹಾಗೆ ನೀವು ಜೀವಿಸಬೇಕು. You know, the word Eden means place of pleasure. ಏದೆನ್ ಎಂಬ ಪದದ ಅರ್ಥ Place of pleasure. ಅಲ್ಲಿ ಆನಂದದ ಸ್ಥಳ ಎಂಬುದು. All of us say place of pleasure. ಆನಂದದ ಸ್ಥಳ. You are not happy. ನೀವು ಸಂತೋಷವಾಗಿಲ್ಲ. Your home should be a place of pleasure. ನಿಮ್ಮ ಮನೆಯು ಒಂದು ಆನಂದದ ಸ್ಥಳವಾಗಿರಬೇಕು. Amen. ಆಮೆನ್. Even your office should be a place of pleasure. ನೀವು ಕೆಲಸ ಮಾಡುವಂತ ಆ ಸ್ಥಳ ಕೂಡ ಒಂದು ಆನಂದದ ಸ್ಥಳವಾಗಿರಬೇಕು. God wants you to live in place of pleasure. ದೇವರು ಬಯಸ್ತಾನೆ ನೀವು ಆನಂದ ಕೊಡುವಂತ ಸ್ಥಳದಲ್ಲಿ ಇರಬೇಕು. God doesn't want you to live in pain. ದೇವರು ಇಷ್ಟಪಡಲ್ಲ ನೀವು ನೋವಲ್ಲಿ ಇರುವುದು. Live in pain and hardship. ನೀವು ಕಷ್ಟಪಡುವುದನ್ನು ಅಥವಾ ನೋವಿನಲ್ಲಿ ಇರುವುದನ್ನು ಬಯಸುವುದಿಲ್ಲ. Hallelujah. Hallelujah. Now listen, very important, okay? ಇಲ್ಲಿ ಕೇಳ್ರಿ, ಬಹಳ ಮುಖ್ಯವಾಗಿದೆ. When God created Adam and Eve, there were only two people. ಯಾವಾಗ ದೇವರು ಆದಮ್ ಹವ್ವರನ್ನು ಸೃಷ್ಟಿಸಿದನು ಅವರು ಇಬ್ಬರೇ ಇದ್ರು. How many were there? ಎಷ್ಟು ಜನ ಇದ್ರು? For two people to live, how much place is needed? ನೀವು ಹೇಳ್ರಿ, ಇಬ್ರು ಮನುಷ್ಯರಿಗೆ ಎಷ್ಟು ಜಾಗ ಬೇಕು? How much place is needed for two people? ಇಬ್ಬರಿಗೋಸ್ಕರ ಇರುವುದಕ್ಕೆ ಎಷ್ಟು ಜಾಗ ಬೇಕು? ಏನಪ್ಪಾ? ಎರಡು 10 by 10 bedroom hall enough. No, food we need garden, no? For the sake of food, they need a garden. How much need for garden? 10 by 10 enough for two people. ಗಾರ್ಡನ್ ಬೇಕಲ್ಲ, ಅದಕ್ಕಾಗಿ 10 by 10. I doubt you cooked that day, okay? ಆ ದಿನ ಅವಳು ಏನಾದ್ರು ಅಡಿಗೆ ಮಾಡಿದಳೆ. All ready-made food is available. ಸಿದ್ಧವಾಗಿರುವಂತ ಎಲ್ಲ. Hallelujah. Even if you are liberal, how many acres they need? ನೀವು ಬಹಳ ಉದಾರವಾಗಿದ್ರು ಕೂಡ ಎಷ್ಟು ಎಕರೆ ಬೇಕಾಗ್ತದೆ? 2 acres. But God created such a huge place, Garden of Eden, where 4 rivers were flowing. ದೇವರು ಇಬ್ಬರಿಗೋಸ್ಕರ ಬಹಳ ದೊಡ್ಡ ಜಾಗವನ್ನು ಸೃಷ್ಟಿಸಿದನು. ಅಲ್ಲಿ 4 ನದಿಗಳು ಹರಿತಾ ಇತ್ತು. 4 rivers. 4 ನದಿಗಳು. I can't comprehend the wisdom of God. ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. For 2 people, why 4 rivers? ಇಬ್ಬರಿಗಾಗಿ 4 ನದಿಗಳು ಯಾಕೆ? Because He is God of plenty, God of abundance. ಯಾಕಂದ್ರೆ ಆತನು ಹೆಚ್ಚಾಗಿರುವ ದೇವರು, ಸಮೃದ್ಧಿಯಾಗಿರುವಂತ ದೇವರಾಗಿದ್ದಾನೆ. Garden of Eden is a replica of heaven. ಏದೆನ್ ತೋಟವು ಅದು ಪರಲೋಕಕ್ಕೆ ಹೋಲಿಕೆಯಾಗಿದೆ. Just like heaven God created. ಪರಲೋಕದಂತೆ ಆತನು ಏದೆನ್ ತೋಟವನ್ನು ಸೃಷ್ಟಿಸಿದನು. Why like heaven He created Garden of Eden? ಯಾಕೆ ದೇವರು ಏದೆನ್ ತೋಟವನ್ನು ಪರಲೋಕದಂತೆ ಸೃಷ್ಟಿಸಿದನು? God is our Father. ದೇವರು ನಮ್ಮ ತಂದೆಯಾಗಿದ್ದಾನೆ. If you are a billionaire, ನೀವು ಒಬ್ಬ ಕೋಟ್ಯಾಧಿಪತಿಯಾಗಿದ್ರೆ, tell me your son how big place you will provide. ನಿಮ್ಮ ಮಗನಿಗೋಸ್ಕರ ಎಷ್ಟು ದೊಡ್ಡ ಜಾಗವನ್ನು ನೀವು ಕೊಡ್ತೀರಿ? If you are a billionaire, ನೀವು ಒಬ್ಬ ಕೋಟ್ಯಾಧಿಪತಿಯಾಗಿದ್ರೆ, you have a big bungalow, ನಿಮಗೆ ದೊಡ್ಡ ಬಂಗ್ಲೂ ಇದೆ, will you give 10 by 10 for your son? ನಿಮ್ಮ ಮಗನಿಗಾಗಿ 10 by 10 ಅನ್ನು ಕೊಡ್ತೀರಾ? 2 BHK? 2 BHK? If you are a billionaire, you have a big house, runs for acres of land is there, a compound wall made up of pearls and gems. Such a rich man if you are, tell me what type of place you will give for your son. ನೀವೊಬ್ಬ ಕೋಟ್ಯಾಧಿಪತಿಯಾಗಿದ್ದು, ನಿಮ್ಮ ಮನೆ ಬಹಳ ದೊಡ್ಡವಾಗಿದ್ದು, ನಿಮ್ಮ ಮನೆ ಕಾಂಪೌಂಡ್ ಸಹ ವಜ್ರಗಳಿಂದ ಮಾಡಲ್ಪಟ್ಟಾಗ ನಿಮ್ಮ ಮಗನಿಗಾಗಿ ನೀವು ಎಷ್ಟು ಜಾಗವನ್ನು ಕೊಡ್ತೀರಿ? Our human mind says
10 by 10 enough, 2 BHK enough. ನಮ್ಮ ಮನುಷ್ಯ ಬುದ್ಧಿ ಹೇಳ್ತದೆ 10 by 10 ಸಾಕು, 2 BHK ಸಾಕು. But in God's heart, ಆದ್ರೆ ದೇವರ ಹೃದಯ, He wants you to live in the place of pleasure. ದೇವರು ಬಯಸ್ತಾನೆ ನೀವು ಆನಂದ ಕೊಡುವಂತ ಸ್ಥಳದಲ್ಲಿ ವಾಸಿಸಬೇಕು. Even your living style should be His style. ನಿಮ್ಮ ಜೀವನ ಶೈಲಿ ಕೂಡ ಆತನ ಜೀವನ ಶೈಲಿಯಂತೆ ಇರಬೇಕು. Say, my living style is His style. ನನ್ನ ಜೀವನ ಶೈಲಿಯು ದೇವರ ಜೀವನ ಶೈಲಿಯಂತಿದೆ. In my bank account, not much money is there. ಇಲ್ಲ, ನನ್ನ ಬ್ಯಾಂಕ್ ಖಾತೆಯಲ್ಲಿ ಜಾಸ್ತಿ ಹಣ ಇಲ್ಲ. That is why blessing is there. ಅದಕ್ಕಾಗಿ ಆಶೀರ್ವಾದಗಳಿವೆ. Only thing, you should not tell 10 by 10 ಸಾಕು, 1 BHK ಸಾಕು, like that you should not tell with your mouth. ನೀವು ಇಷ್ಟೇ ಮಾಡಬೇಕು, 10 by 10 ಸಾಕು ಎಂಬುದಾಗಿ, 1 BHK ಸಾಕು, 2 BHK ಸಾಕು. You stand and speak, look at your passbook and say, be filled in crores. It will be filled in crores. ನೀವು ಇಷ್ಟೇ ಮಾಡಬೇಕು, ನಿಮ್ಮ ಪಾಸ್ಬುಕ್ ಅನ್ನು ನೋಡಿ ಹೇಳಬೇಕು, ಲಕ್ಷದಿಂದ ಕೋಟಿಯಿಂದ ಪಾಸ್ಬುಕ್ ತುಂಬಲ್ಪಡಲಿ. Because your father is a rich father. ಯಾಕಂದರೆ ನಿಮ್ಮ ತಂದೆಯು ಒಬ್ಬ ಶ್ರೀಮಂತ ತಂದೆಯಾಗಿದ್ದಾನೆ. Say, my father is a rich father. ನನ್ನ ಹಿಂದೆ ಹೇಳ್ರಿ, ನನ್ನ ತಂದೆಯು ಶ್ರೀಮಂತ ತಂದೆಯಾಗಿದ್ದಾನೆ. Thank God. Wherever we are living today, the shelter, we thank God. ಎಲ್ಲಿ ನಾವು ವಾಸವಾಗಿದ್ದೇವೆ, ನಮ್ಮ ತಲೆ ಮೇಲೆ ಛತ್ತಿಗಾಗಿ ದೇವರಿಗೆ ಸ್ತೋತ್ರ. Thank God for our houses. ನಮ್ಮ ಮನೆಗಳಿಗಾಗಿ ದೇವರಿಗೆ ಸ್ತೋತ್ರ. We are not going to die in this stage. ಈ ಒಂದು ಅವಸ್ಥೆಯಲ್ಲಿ ನಾವು ಸಾಯುವುದಿಲ್ಲ. When we, after few years, will be in a better place. ಕೆಲವು ವರ್ಷಗಳ ನಂತರ ನಮಗೆ ಉತ್ತಮವಾದಂತ ಸ್ಥಳ ಬೇಕು. Hallelujah. Hallelujah. In fact, the reason God created beautiful garden for Adam is God gave an assignment for Adam. ದೇವರು ಅಂತ ಸುಂದರವಾದಂತ ಒಂದು ತೋಟ ಆದಮ್ ಹವಳಿಗಾಗಿ ಸೃಷ್ಟಿ ಮಾಡಿದ. ಯಾಕಂದರೆ ಅದಕ್ಕೆ ಅವರಿಗೆ ಒಂದು ಕೆಲಸ ಇತ್ತು. This is how I created. ಇದು ಹೇಗೆ ನಾನು ಇದನ್ನು ಸೃಷ್ಟಿ ಮಾಡಿದ್ದೇನೆ. Now I have kept you there. ಈಗ ನಾನು ನಿಮ್ಮನ್ನು ಅಲ್ಲಿ ಇಟ್ಟಿದ್ದೇನೆ. The whole world you should make it like Garden of Eden. ನೀವು ಇಡೀ ಇಡೀ ಭೂಮಿಯನ್ನು ಏದೆನ್ ತೋಟದಂತೆ, The whole world you should make it a place of pleasure. ಪೂರ್ಣ ಭೂಮಿಯು ನೀವು ಒಂದು ಆನಂದದ ಸ್ಥಳವನ್ನಾಗಿ ಮಾರ್ಪಡಿಸಬೇಕು. That is why God blessed him, and for blessing he gave 5 assignments. ಅದಕ್ಕಾಗಿ ದೇವರನ್ನು ಆಶೀರ್ವದಿಸಿದನು ಮತ್ತು ಆ ಆಶೀರ್ವಾದಕ್ಕೆ ದೇವರು 5 ಕೆಲಸವನ್ನು ಕೊಟ್ಟಿದ್ದನು. When we say be fruitful and multiply, we think only about producing children. ಯಾವಾಗ ನಾವು ಫಲಭರಿತವಾಗಿ ಹೆಚ್ಚಿನ ಎಂಬುದಾಗಿ ಹೇಳ್ತೀವಿ, ನಾವು ಕೇವಲ ಮಕ್ಕಳ ಕುರಿತಾಗಿಯೇ ಯೋಚನೆ ಮಾಡ್ತೇವೆ. It's not only about children. ಅದು ಕೇವಲ ಮಕ್ಕಳಿಗಾಗಿ ಅಷ್ಟೇ ಅಲ್ಲ. It's not about having 10 children, 12 children. 10 ಮಕ್ಕಳು 12 ಮಕ್ಕಳು ಇರುವಂತದಲ್ಲ. Be fruitful means bring forth fruits. ಫಲಭರಿತವಾಗಿ ಇರು ಎಂಬುದಾಗಿ ಅಂದ್ರೆ ಎಲ್ಲ ಕಡೆ ನೀವು ಫಲವನ್ನು ಕೊಡಬೇಕು. You have to do something for the kingdom of God. ದೇವರ ರಾಜ್ಯಕ್ಕಾಗಿ ನೀವು ಏನಾದ್ರೂ ಮಾಡಬೇಕು. You are a chosen person. You are like a tree who is supposed to bring forth fruits. ನೀವು ದೇವರಿಂದ ಆರಿಸಲ್ಪಟ್ಟವರಾಗಿದ್ದೀರಿ, ನೀವು ಫಲ ಕೊಡುವಂತ ಮರವಾಗಿದ್ದೀರಿ. Now Adam lost it. Whatever blessing God gave, authority gave, he lost it. ದೇವರು ಕೊಟ್ಟಂತ ಅಧಿಕಾರವನ್ನು, ಆಶೀರ್ವಾದವನ್ನು ಆದಾಮನು ಕಳ್ಕೊಂಡನು. Now today we got it back. ಆದ್ರೆ ಇವತ್ತು ನಮಗೆ ಅದು ತಿರುಗಿ ಸಿಕ್ಕಿದೆ through Jesus Christ. ಯೇಸು ಕ್ರಿಸ್ತನ ಮೂಲಕ. Now you have blessing. ಈಗ ನಿಮಗೆ ಆಶೀರ್ವಾದ ಇದೆ. Now you have an assignment. ಈಗ ನಿಮಗೂ ಒಂದು ಕೆಲಸ ಇದೆ. Say, I have an assignment. ನನಗೆ ಒಂದು ಕೆಲಸ ಇದೆ. Work is very easy. ಕೆಲಸ ಬಹಳ ಸುಲಭವಾಗಿದೆ. You have to believe the blessing of the Lord. ದೇವರು ಕೊಟ್ಟಂತ ಆಶೀರ್ವಾದಗಳನ್ನು ನೀವು ನಂಬಬೇಕು. Are you here? ನೀವು ಇಲ್ಲಿದ್ದೀರಾ? Grace has provided. ಕೃಪೆ ಅದನ್ನು ಒದಗಿಸಿ ಕೊಟ್ಟಿದೆ. You are not going to sweat. ಅದಕ್ಕಾಗಿ ನೀವು ಬೆವರು ಸುರಿಸಲ್ಲ. Your assignment is ನಿಮ್ಮ ಕೆಲಸ ಏನಂದ್ರೆ proclaim the gospel. ದೇವರ ಸುವಾರ್ತೆಯನ್ನು ಸಾರಿರಿ. Hallelujah. Hallelujah. You are supposed to have dominion over the earth. ನೀವು ಭೂಮಿಯ ಮೇಲೆ ದೊರೆತನ ಮಾಡಬೇಕು. Blessing will make us to rule over the earth. ಆಶೀರ್ವಾದಗಳು ನಮ್ಮನ್ನು ಭೂಮಿಯ ಮೇಲೆ ದೊರೆತನ ಮಾಡುವಂತೆ ಸಹಾಯ ಮಾಡ್ತದೆ. No one can stop me. No one can stop you preaching the gospel. ಯಾರು ನನ್ನನ್ನಾಗಲಿ ನಿಮ್ಮನ್ನಾಗಲಿ ಸುವಾರ್ತೆ ಸಾರುವುದರಲ್ಲಿ ನಿಲ್ಲಿಸಕ್ಕಾಗುವುದಿಲ್ಲ. Gospel is
the declaration of God's blessings. ಸುವಾರ್ತೆ ಅಂದರೆ ದೇವರ ಆಶೀರ್ವಾದಗಳನ್ನು ಘೋಷಿಸುವುದು. You preach the gospel. ನೀವು ಸುವಾರ್ತೆಯನ್ನು ಸಾರಿರಿ. Wherever the gospel is preached, ಎಲ್ಲೆಲ್ಲಿ ಸುವಾರ್ತೆಯು ಸಾರಲ್ಪಟ್ಟಿದೆಯೋ that place becomes a place of pleasure. ಆ ಸ್ಥಳವು ಒಂದು ಆನಂದ ಕೊಡುವಂತ ಸ್ಥಳವಾಗಿ ಮಾರ್ಪಡ್ತದೆ. Hallelujah. Hallelujah. You know, history shows wherever gospel preached, that land is today fertile and rich land. ಇತಿಹಾಸವು ಹೇಳ್ತದೆ ಎಲ್ಲೆಲ್ಲಿ ಸುವಾರ್ತೆಯು ಸಾರಲ್ಪಟ್ಟಿದೆಯೋ ಆ ಸ್ಥಳಗಳು ಬಹಳ ಫಲಭರಿತವಾದಂತ ಸ್ಥಳಗಳಾಗಿ ಮಾರ್ಪಟ್ಟಿದೆ. You can see wherever this Protestant Reformation took place, where the gospel is preached, today that place is a place of pleasure. The standard of life in that place has changed. ಎಲ್ಲೆಲ್ಲಿ ಪ್ರೊಟೆಸ್ಟೆಂಟ್ ರಿಫಾರ್ಮೇಷನ್ ಆಗಿದೆಯೋ ಎಲ್ಲ ಬದಲಾವಣೆಗಳು ಆಗಿವೆ. Hallelujah. Hallelujah. Are you with me? ದೀರಾ Say place of pleasure. ಆನಂದದ ಸ್ಥಳ. We can change it. ನಾವು ಇದನ್ನು ಬದಲಾಯಿಸಬಹುದು. Hallelujah. Hallelujah. So you are not an ordinary person. ನೀವು ಒಂದು ಸಾಧಾರಣ ವ್ಯಕ್ತಿಗಳಲ್ಲ. Say I am not ordinary person. ನಾನು ಸಾಧಾರಣ ವ್ಯಕ್ತಿ ಅಲ್ಲ. The blessings of the Lord is upon me. ದೇವರ ಆಶೀರ್ವಾದಗಳು ನನ್ನ ಮೇಲೆ ಇದೆ. All I have to do, you have to do is believe in the blessings of God. ನಾನು ಮತ್ತು ನೀವು ಮಾಡಬೇಕಾದ ಕೆಲಸ ಇಷ್ಟೇ, ನಾವು ಆಶೀರ್ವಾದಗಳ ಮೇಲೆ ನಂಬಿಕೆ ಇಡಬೇಕು. Blessing makes you fruitful. Blessing makes you to multiply. Blessing makes you to replenish the earth. ಆಶೀರ್ವಾದವು ನಿಮ್ಮನ್ನು ಫಲಭರಿತವಾಗಿ ಮಾಡ್ತದೆ. ಆಶೀರ್ವಾದವು ನಿಮ್ಮನ್ನು ಹೆಚ್ಚಿಸುತ್ತದೆ. ಆಶೀರ್ವಾದವು ನಿಮಗೆ ಎಲ್ಲವನ್ನು ವಶ ಮಾಡಿಕೊಳ್ಳುವಂತೆ ಸಹಾಯ ಮಾಡ್ತದೆ. Blessing makes you to subdue everything, have dominion over all the earth. ಆಶೀರ್ವಾದವು ನಿಮಗೆ ಎಲ್ಲದರ ಮೇಲೆ ಅಧಿಕಾರ ಕೊಡ್ತದೆ. ಆಶೀರ್ವಾದವು ನಿಮಗೆ ಎಲ್ಲದರ ಮೇಲೆ ದೊರೆತನ ಮಾಡುವಂತೆ ಸಹಾಯ ಮಾಡ್ತದೆ. Have dominion over all the earth. ಪೂರ್ಣ ಭೂಮಿಯ ಮೇಲೆ ಲೋಕ ಮೇಲೆ ನೀವು ದೊರೆತನ ಮಾಡಬೇಕು. Hallelujah. Hallelujah. Say blessing makes me to have dominion over all the earth. ನನ್ನ ಹಿಂದೆ ಇಲ್ಲಿ ಆಶೀರ್ವಾದವು ನನ್ನನ್ನು ಭೂಮಿಯ ಮೇಲೆಲ್ಲ ದೊರೆತನ ಮಾಡುವಂತೆ ಸಹಾಯ ಮಾಡ್ತದೆ. I can bring transformation for the whole earth. ನಾವು ಪೂರ್ಣ ಲೋಕಕ್ಕೆ ಬದಲಾವಣೆಯನ್ನು ತರಬಹುದು. That is the power of blessing. ಅದೇ ಆಶೀರ್ವಾದದ ಶಕ್ತಿಯಾಗಿದೆ. I told you people have done it. ಅನೇಕ ವ್ಯಕ್ತಿಗಳು ಇದನ್ನು ಮಾಡಿದ್ದಾರೆ. 12 disciples of Jesus has done it. ಯೇಸು ಕ್ರಿಸ್ತ 12 ಶಿಷ್ಯರು ಇದನ್ನು ಮಾಡಿದ್ದಾರೆ. You know that we have one state called Kerala. ನಮಗೆ ಒಂದು ರಾಜ್ಯ ಇದೆ ಕೇರಳ ಎಂಬುದಾಗಿ. The people call it is a God's own country. ಅದನ್ನು ದೇವರ ಸ್ವಂತ ಸ್ಥಳ ಎಂಬುದಾಗಿ ಅದನ್ನು ಕರೀತಾರೆ. You go there, you can't see even one thorn bush. ಅಲ್ಲಿ ಹೋಗ್ರಿ, ಅಲ್ಲಿ ಒಂದು ಮುಳ್ಳಿನ ಪೊದೆ ಕೂಡ ನಿಮಗೆ ಸಿಗುವುದಿಲ್ಲ. You won't get it. ಒಂದು ಕೂಡ ನಿಮಗೆ ಸಿಗುವುದಿಲ್ಲ. That's why I said gospel has the power to change the place. ಅದಕ್ಕಾಗಿ ನಾನು ಹೇಳ್ತೇನೆ ಸುವಾರ್ತೆಯಲ್ಲಿ ಶಕ್ತಿ ಇದೆ ಅದನ್ನು ಸ್ಥಳವನ್ನು ಬದಲಾಯಿಸುವುದಕ್ಕಾಗಿ. And the men of God have done it. ಸೇವಕರು ಇದನ್ನು ಮಾಡಿದ್ದಾರೆ. Martin Luther impacted the world. ಮಾರ್ಟಿನ್ ಲೂಥರ್ ಎಂಬುದನ್ನು ಪೂರ್ಣ ಲೋಕದ ಮೇಲೆ ಪ್ರಭಾವ ಬೀರಿದ್ದಾನೆ. The country he was born was smaller than Karnataka. ಆತನು ಯಾವ ರಾಷ್ಟ್ರದಲ್ಲಿ ಹುಟ್ಟಿದ್ದೇನೋ ಅದು ಕರ್ನಾಟಕಕ್ಕಿಂತ ಚಿಕ್ಕದಾಗಿತ್ತು. Very small place. ಬಹಳ ಚಿಕ್ಕದಾದಂತ ಸ್ಥಳ. But he impacted the whole world. ಆದ್ರೆ ಆತನು ಪೂರ್ಣ ಲೋಕದ ಮೇಲೆ ಪ್ರಭಾವ ಬೀರಿದನು. John Wesley impacted the whole world. ಜಾನ್ ವೆಸ್ಲಿ ಎಂಬುವರು ಇಡೀ ಲೋಕದ ಮೇಲೆ ಪ್ರಭಾವ ಬೀರಿದರು. Because they believed in blessings. ಯಾಕಂದ್ರೆ ಅವರು ಆಶೀರ್ವಾದಗಳ ಮೇಲೆ ನಂಬಿಕೆ ಇಟ್ಟರು. Hallelujah. Hallelujah. It's not your hard work. ನಿಮ್ಮ ಶ್ರಮೆ ಅಲ್ಲ, The grace provided it. ಅದು ಕೃಪೆ ಒದಗಿಸಿಕೊಟ್ಟಿತು. All you got to do is believing and allowing the blessing to work in your life. ನೀವು ಮಾಡಬೇಕಾದುದು ಇಷ್ಟೇ, ಈ ಆಶೀರ್ವಾದಗಳನ್ನು ನಂಬಬೇಕು, ನಿಮ್ಮ ಜೀವಿತದಲ್ಲಿ ಅದನ್ನು ಹರಿಯುವುದಕ್ಕಾಗಿ ಬಿಡಬೇಕು. No tension. ಯಾವ ಚಿಂತೆ ಇಲ್ಲ, No worry. ಯಾವುದೇ ಚಿಂತೆ ಇಲ್ಲ. Hallelujah. Hallelujah. It takes you up.
ಅದು ನಿಮಗೆ ಮೇಲಕ್ಕೆ ತೆಗೆದುಕೊಂಡು ಬರ್ತದೆ. Live like God. ದೇವರಂತೆ ಜೀವಿಸಿರಿ. And God wants your lifestyle to be like that. ಮತ್ತೆ ದೇವರು ಬಯಸ್ತಾನೆ ನಿಮ್ಮ ಜೀವನ ಶೈಲಿ ಹಾಗೆ ಇರಬೇಕು. How many of you understand what I'm saying? ನಾನು ಹೇಳಿದ ನಿಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಯ್ತು? I gave introduction. Today I gave only introduction. ಇವತ್ತು ನಾನು ಕೇವಲ ನನ್ನ ಬೋಧನೆಗೆ ಪರಿಚಯ ಕೊಟ್ಟಿದ್ದೇನೆ. I'll continue next week. ಮುಂದಿನ ವಾರ ಇದನ್ನು ಮುಂದುವರಿಸ್ತೇನೆ. If you understand blessings, ಆಶೀರ್ವಾದಗಳನ್ನು ನೀವು ಅರ್ಥ ಮಾಡಿಕೊಂಡ್ರೆ you will enjoy the blessing. ನೀವು ಆಶೀರ್ವಾದಗಳನ್ನು ಆನಂದಿಸ್ತೀರಿ. You should understand what it is. You know, we should not think blessing means buying one cycle, one bike, car. That is not a blessing. Blessing is something big, something which makes you to impact the whole world. ಆಶೀರ್ವಾದ ಎಂದರೆ ಒಂದು ಕಾರನ್ನು ತೆಗೆದುಕೊಳ್ಳುವುದು, ಸೈಕಲ್ ತೆಗೆದುಕೊಳ್ಳುವುದಲ್ಲ. ಆಶೀರ್ವಾದ ಒಂದು ದೊಡ್ಡ ಸಂಗತಿ ಆಗಿದೆ. ನಾವು ಲೋಕದ ಮೇಲೆ ಪ್ರಭಾವ ಬೀರಬಹುದು. Car, bike, houses all will come because blessing is there. ಕಾರ್ಗಳೆಲ್ಲ ನಮ್ಮ ಹಿಂಬಾಲಿಸ್ತದೆ, ಯಾಕೆ? ನಮ್ಮಲ್ಲಿ ಆಶೀರ್ವಾದ ಇದೆ. Blessing is something so big we have not understood. ಆಶೀರ್ವಾದ ಎನ್ನುವುದು ದೊಡ್ಡ ಸಂಗತಿ ಆಗಿದೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಳಿಲ್ಲ. And it is available. ಮತ್ತು ಅದು ಲಭ್ಯವಾಗಿದೆ. Freely grace has provided it. ಉಚಿತವಾಗಿ ಕೃಪೆ ಅದನ್ನು ಒದಗಿಸಿಕೊಟ್ಟಿದೆ. Hallelujah. Hallelujah. Are you happy? ವಾಗಿದ್ದೀರಾ? I am fruitful. I will multiply. I will replenish. I will subdue everything. I will have dominion over all the earth. ನನ್ನ ಹಿಂದೆ ಇಲ್ರಿ, ನಾನು ಫಲಭರಿತವಾಗಿರ್ತೇನೆ, ನಾನು ಹೆಚ್ಚುತ್ತಾ ಇರುತ್ತೇನೆ, ನಾನು ಭೂಮಿಯಲ್ಲೆಲ್ಲ ತುಂಬಿಕೊಳ್ಳುತ್ತೇನೆ, ಭೂಮಿಯ ಮೇಲೆ ಎಲ್ಲದರ ಮೇಲೆಯೂ ಅಧಿಕಾರವನ್ನು ದೊರೆತನವನ್ನು ಮಾಡುತ್ತೇನೆ. Why? ಯಾಕೆ? Blessings. ಆಶೀರ್ವಾದ, Empowerment. ಬಲಪಡಿಸಿ ನಿಮ್ಮನ್ನು ಶಕ್ತಿ ಕೊಟ್ಟಿದೆ. Hallelujah. Hallelujah. Shall we all close our eyes? ನಾವೆಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. We'll look to the Lord in prayer. Father, we thank you. We pray in the name of Jesus. ತಂದೆ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. I declare all your precious children, they are image of God. ನಾನು ಘೋಷಿಸುತ್ತೇನೆ, ಈ ಅಮೂಲ್ಯವಾದ ನಿನ್ನ ಜನರು ದೇವರ ಸ್ವರೂಪಿಗಳಾಗಿದ್ದಾರೆ. They will subdue everything. They will have a dominion over everything. ಅವರು ಎಲ್ಲದರ ಮೇಲೆ ಆಳ್ವಿಕೆ ಮಾಡ್ತಾರೆ, ಎಲ್ಲದರ ಮೇಲೆ ದೊರೆತನ ಮಾಡ್ತಾರೆ. Your name will be honored and glorified. ನಿನ್ನ ನಾಮಕ್ಕೆ ಗೌರವ ಮತ್ತು ಮಹಿಮೆ ಉಂಟಾಗ್ತದೆ. I declare blessing will make them to be fruitful. ನಾನು ಘೋಷಿಸುತ್ತೇನೆ, ಆಶೀರ್ವಾದಗಳು ಅವರಿಗೆ ಫಲಭರಿತವಾಗಿ ಮಾಡ್ತದೆ. Blessings will make them to multiply. ಆಶೀರ್ವಾದಗಳು ಅವರನ್ನು ಹೆಚ್ಚಾಗುವಂತೆ ಮಾಡ್ತದೆ. Blessings will make them to replenish the earth. ಆಶೀರ್ವಾದಗಳು ಭೂಮಿಯಲ್ಲೆಲ್ಲ ತುಂಬಿಕೊಳ್ಳುವಂತೆ ಮಾಡ್ತದೆ. They will subdue everything, have dominion over everything. ಅವರು ಎಲ್ಲದರ ಮೇಲೆ ದೊರೆತನ ಮಾಡ್ತಾರೆ, ಎಲ್ಲದರ ಮೇಲೆ ಅವರ ಅಧಿಕಾರವನ್ನು ಚಲಾಯಿಸ್ತಾರೆ. They will not limit you. ಅವರು ನಿನಗೆ ಮಿತಿ ಮಾಡುವುದಿಲ್ಲ. They will impact this world in their lifetime. ಈ ಜೀವಮಾನ ಕಾಲದಲ್ಲಿ ಅವರು ಈ ಲೋಕದ ಮೇಲೆ ಪ್ರಭಾವ ಬೀರ್ತಾರೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್.